ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಮಂಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸಂಕಷ್ಟ ಚೌತಿ ಬಿದ್ದಿತ್ತಲ್ವ, ಸಂಕಷ್ಟ ಚತುರ್ಥಿ ಬಿದ್ದಿತ್ತಲ್ವ ಮಂಡೇ. ಆವತ್ತು ನಾನು ಈ ವಿಡಿಯೋನ ಮಾಡಿಕೊಂಡೆ. ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ನಾನು ಸಂಕಷ್ಟ ಚತುರ್ಥಿನ ನಾನು 8th ಸ್ಟ್ಯಾಂಡರ್ಡಿಂದನೂ ಮಾಡ್ತಾ ಬಂದಿದ್ದೀನಿ. ಉಪವಾಸ ಎಲ್ಲ ಇದ್ದು ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಈಗ ಉದ್ಯಾಪನೆ ಎಲ್ಲ ಆಯಿತು ನಂದು. ಬಟ್ ನಾನು ಪ್ರತಿ ತಿಂಗಳು ಚೌತಿನ ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಮತ್ತು ನಾನು ಅಂದರೆ ಒಲೆ ಪೂಜೆ ಅಂದರೆ ಗ್ಯಾಸ್ ಸ್ಟವ್ಗೂ ನಾನು ಸೋಮವಾರ ಶುಕ್ರವಾರ ತಪ್ಪದೆ ನಾನು ಮಾಡ್ಕೋತೀನಿ. ಮತ್ತು ನಾನು ಗರ್ಕೆನ ಪಾಟಲ್ಲಿ ತೋರಿಸ್ದೆ ಅಲ್ವಾ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಿಮಗೆ. ಆ ಗರ್ಕೆ ಪಾಟಲ್ಲಿ ಅದಾಗದೇ ಬೆಳ್ಕೊಂಡಿದೆ ನಮ್ಮ ಮನೆಯಲ್ಲಿ. ನಾವೇ ಬೆಳೆದಿದ್ದ ಗರ್ಕೆನ ದೇವ್ರಿಗೆ ಹಾಕಿದ್ದು ಇನ್ನೂ ಒಂದು ರೀತಿ ಖುಷಿ ಆಯಿತು ನನಗೆ. ಮತ್ತು ನೋಡಿ, ನಾನು ಸೊಪ್ಪು ಸಾರು ಮಾಡಿದ್ದೆ ಅವತ್ತು. ಎಕ್ಸ್ಟ್ರಾ ಸೊಪ್ಪಿರುತ್ತಲ್ಲ, ಅದನ್ನೆಲ್ಲ ಈ ಥರ ಒಂದು ಬಾಕ್ಸ್ಗೆ ಹಾಕಿ ನೀಟಾಗಿ ಎತ್ತಿಟ್ಕೊಂಡ್ರೆ ನಿಮಗೆ ಒಂದು ವಾರ ಗಂಟ ಫ್ರೆಶ್ ಆಗಿರುತ್ತೆ. ಆ ಸೊಪ್ಪನ್ನು ಬೇಕಿದ್ರೆ ನೀವು ನೆಕ್ಸ್ಟ್ ಯಾವಾಗಾದರೂ ಪಲ್ಯ ಅಥವಾ ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟು ಫ್ರೈಡೇ ಪೂಜೆಗೆ ನಾನು ಗುರುವಾರನೇ ಪ್ರಿಪೇರ್ ಆಗಿರ್ತೀನಿ ಅಂತ ಶೇರ್ ಮಾಡಿದ್ದೀನಿ ನಿಮಗೆ. ಈ ಥರ ಎಲ್ಲ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಗುರುವಾರನೇ ಫ್ರೈಡೇ ಪೂಜೆಗೆ ಪ್ರಿಪೇರ್ ಆಗಿರ್ತೀನಿ. ಮತ್ತು ಫ್ರೈಡೇ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದ ಪೂಜೆ. ನೋಡಿ, ಈ ದೀಪ ಹಚ್ಚಿದಾಗ ನನಗೆ ಟೈಮ್ ಬಂದು 5:30 ಆಗಿತ್ತು ಮಾರ್ನಿಂಗು. 5:15ಗೆ ನಾನು ಮನೆಯಲ್ಲೆಲ್ಲ ಪೂಜೆ ಮುಗಿಸಿದ್ದೆ. ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪೂಜೆ ಮಾಡೋವಾಗ ವಿಡಿಯೋ ಮಾಡೋಕ್ಕಾಗ. ಮತ್ತು ಶುಕ್ರವಾರ ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಸ್ಟಾರ್ಟ್ ಮಾಡಿ ನಾನು 3 to 4 ಮಂತ್ಸೇ ಆಯಿತು. ತುಂಬ ಒಂಥರ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನೋಡಿ, ಈ ದೀಪ ಹಚ್ಚಿದಾಗ ನಾನು ದೀಪ ಹಚ್ಚಿ ಪೂಜೆ ಮಾಡಿದಾಗ 5:30 ಆಗಿತ್ತು ಬೆಳಗ್ಗೆ. 5:30 ಒಳಗಡೆನೇ ನಾನು ಪೂಜೆ ಎಲ್ಲ ಮುಗಿಸಿರ್ತೀನಿ. ಒಂಥರ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಮತ್ತು ಒಳ್ಳೆಯದು ಕೂಡ ಆಗಿದೆ. ಮತ್ತು ನನ್ನ ವೀಡಿಯೋಸಲ್ಲಿ ನಾನು ಜಾಸ್ತಿ ಪೂಜೆ ಹೇಗೆ ಮಾಡ್ಕೋತಿರ್ತೀನಿ ಅನ್ನೋದನ್ನೆಲ್ಲ ಶೇರ್ ಮಾಡ್ತಿರ್ತೀನಿ. ಆ ವಿಡಿಯೋಸ್ ಎಲ್ಲ ನಿಮಗೂ ಇಷ್ಟ ಆಗ್ಬೋದು, ನೀವು ಮೋಟಿವೇಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಖುಷಿ ಆದರೂ ಅಷ್ಟೇ, ದುಃಖ ಆದರೂ ಅಷ್ಟೇ, ನಾನು ದೇವ್ರ ಹತ್ರನೇ ಜಾಸ್ತಿ ನಾನು ಹೇಳ್ಕೊಳ್ಳೋದು. ನಾನು ತುಂಬ ದೇವ್ರನ್ನ ನಂಬಿದ್ದೀನಿ ಕೂಡ. ಎಲ್ಲ ಒಳ್ಳೆಯದಾಗಿದೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು ನಾನು ಸಂಡೇ ಆದರೂ ವ್ಲಾಗ್ಸ್ ಮಾಡೋಣ, ವೀಡಿಯೋಸ್ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸಂಡೇ ಅತ್ತೆ ಮಾವ ಎಲ್ಲ ಬಂದಿದ್ದರು. ಅವತ್ತು ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ದಿದ್ದರಿಂದ. ಅದಕ್ಕೆ ನಾನು ಮಂಡೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಮಂಡೇ ಹೇಗೆಲ್ಲ ಇತ್ತು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ನಾನೀಗ ಮಿನಿ ವ್ಲಾಗ್ಸ್ ಕೂಡ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೋಡಿ, ಇದು ಮಂಡೇ ವ್ಲಾಗ್, ಅಂದರೆ ನಿನ್ನೆ ವ್ಲಾಗ್. ನಾನು ಹೂಗಳನ್ನು ತರಿಸಿ ಈ ಥರ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಮತ್ತು ನಮಗೆ ಗಿಡದಲ್ಲೂ ಕೂಡ ಸಿಗತ್ತೆ ಕೆಳಗಡೆ ಹೂವು. ಯಾರೂ ಬಿಡ್ತಾನೇ ಇಲ್ಲ, ಯಾರು ಕಿತ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಒಂದು ಹೂ ಕೂಡ ಬಿಡ್ತಾಯಿಲ್ಲ, ಮರದಲ್ಲಿ ಎಲ್ಲ ಕಿತ್ಕೊಂಡು ಹೊರ್ಟೋಗ್ತಿದ್ದಾರೆ. ಅದಕ್ಕೆ ಇವತ್ತು ಗಿಡದಲ್ಲಿ ಯಾವ ಹೂವು ಸಿಗಲೇ ಇಲ್ಲ ನಮಗೆ. ತೊಗೊಂಬಂದಿದ್ನಲ್ಲ, ಆ ಹೂವನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಪೂಜೆಗೆ. ಇನ್ನು ಆಗಲೇ ಹೇಳಿದಾಗೆ ಇದು ಮಂಡೇ ಪೂಜೆನ ಶೇರ್ ಮಾಡ್ತಾಯಿದ್ದೀನಿ ನಾನು. ಈಗ ನಾವು ಈ ಇರುತ್ತಲ್ವ, ದೀಪದ ಬತ್ತಿಗಳು, ಆ ಬತ್ತಿಗಳನ್ನು ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಈ ಥರ ಕಪ್ಪಾಗಿರೋ ಬತ್ತಿನ ನಾವು ಮತ್ತೆ ದೀಪ ಹಚ್ಕೋಬಾರ್ದು. ಮತ್ತು ಚೆನ್ನಾಗಿರೋ ಬತ್ತಿಗಳನ್ನು ಹಾಕಿ ನಾವು ಎಣ್ಣೆ ಹಾಕಿ ದೀಪ ಹಚ್ಕೋಬೇಕಾಗತ್ತೆ. ಮತ್ತು ಕಳಶಕ್ಕೆ ಇಟ್ಟಿದ್ದೀನಲ್ವ, ಆ ಎಲೆ ಕೂಡ ಒಂದು ಬಳ್ಳಿ ಹಬ್ಬಿದೆ ಕೆಳಗಡೆ. ಅದು ಇನ್ನೊಂದು ಸರಿ ಯಾವಾಗಾದರೂ ವೀಡಿಯೋ ಮಾಡಿದಾಗ ನಾನು ಶೇರ್ ಮಾಡ್ತೀನಿ. ಆ ಗಿಡದ್ದೇ ಅದು. ಬಟ್ ಎಲೆಗಳು ದೊಡ್ಡ ಸೈಜ್ ಎಲೆ ಬರಲ್ಲ ಆ ಗಿಡದಲ್ಲಿ, ಚಿಕ್ಕ ಎಲೆನೇ ಬರೋದು. ನನಗೆ ಅರ್ಜೆಂಟ್ ಇದ್ದಿದ್ದರಿಂದ ಅಂಗಡಿಗೆ ಹೋಗೋಕ್ಕಾಗಲಿಲ್ಲ ಅಂತ ನಾನು ಅದೇ ಎಲೆನೇ ಕಳಶಕ್ಕೆ ಇಟ್ಟಿದ್ದೀನಿ. ಮತ್ತು ಒಣಗೋಗಿರೋ ಹೂವನ್ನೆಲ್ಲ ತೆಗೆದು ನಾನು
ಫ್ರೆಶ್ ಆಗಿರೋವಂಥ ಹೂವನ್ನೇ ಹಾಕಿ ಪೂಜೆ ಮಾಡ್ಕೋಬೇಕಾಗತ್ತೆ. ಒಣಗಿರೋ ಹೂಗಳು ಅಥವಾ ಹೂವು ಫ್ರೆಶ್ ಆಗಿದೆ ಇವತ್ತೊಂದು ದಿನ ಅದ್ರ ಮೇಲೆ ಪೂಜೆ ಮಾಡಿಬಿಡೋಣ ಅಂತ ಮಾಡಬಾರ್ದು. ಫ್ರೆಶ್ ಆಗಿರೋ ಹೂವನ್ನು ಹಾಕಿ ಪೂಜೆ ಮಾಡ್ಕೋಬೇಕು. ಇಲ್ಲ ಅಂದರೆ ಹೂವಿಲ್ಲ ಅಂದರೆ ಹಾಗೆ ದೀಪ ಹಚ್ಚಿ ಕಡ್ಡಿ ಹಚ್ಚಿದ್ರೂ ಆಗುತ್ತೆ. ಮತ್ತು ನೈವೇದ್ಯಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೆ. ಮತ್ತು ದೇವ್ರ ಪೂಜೆ ಎಲ್ಲ ಆಯಿತು. ತುಳಸಿ ಪೂಜೆ, ಹೊಸಲು ಪೂಜೆ ಎಲ್ಲರೂ ಮಾಡ್ಕೊಂಡಾಯಿತು. ಮಧ್ಯ ಅಂದರೆ ಟ್ಯೂಸ್ಡೇ, ಥರ್ಸ್ಡೇ, ವೆಡ್ನೆಸ್ಡೇ ಎಲ್ಲ ಬೆಳಗ್ಗೆ ಟೈಮ್ ಹಬ್ಬಿನೇ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಈ ಥರ ವಾರಗಳಿದ್ದಾಗ ನಾನು ಬೆಳಗ್ಗೆ ಸಂಜೆ 2 ಟೈಮು ಮಾಡ್ತೀನಿ. ಇನ್ನು ಮಿಕ್ಕಿದ ಟೈಮು ಹಸ್ಬೆಂಡ್ ಬೆಳಗ್ಗೆ ದೀಪ ಹಚ್ಬಿಟ್ಟು ಹೋಗ್ತಾರೆ. ಈವ್ನಿಂಗು ನಾನು ಸಂಜೆ ದೀಪನ ಡೈಲಿ ಸಂಜೆ ಹಚ್ಕೋತೀನಿ, ನಾನು ದೀಪ ಹಚ್ತೀನಿ. ಮತ್ತು ದೋಸೆಗೆ ನೆನೆಸಿದ್ದೆ ನಾನು. ದೋಸೆಗೆ ಉದ್ದಿನಬೇಳೆ, ಸ್ವಲ್ಪ ಅವಲಕ್ಕಿ ಮತ್ತು ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಡಲೆಬೇಳೆ ಮತ್ತು ದೋಸೆ ಅಕ್ಕಿ ಇಷ್ಟನ್ನು ಹಾಕಿ ನೆನೆಸ್ತೀನಿ. ಇದಕ್ಕೆ ಬೇಕಿದ್ರೆ ನೀವು ಹೆಸರುಬೇಳೆ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ದೋಸೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಟೈಮ್ ಬಂದು ಮಧ್ಯಾಹ್ನ 12:45 ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದ ಹಾಗೆ ಸ್ನಾನಕ್ಕೆ ಮುಂಚೆನೇ ನಾನು ಅಡುಗೆ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಒಂದೊಂದು ಸರಿ ಲೇಟ್ ಆದರೆ ಅಥವಾ ಹಸ್ಬೆಂಡ್ ಏನಾದರೂ ಬರೋದು ಲೇಟ್ ಆಯಿತು ಅಂದರೆ ಈ ಥರ ಸಿಂಪಲ್ಲಾಗಿ ಏನಾದರೂ ಅಡುಗೆ ಇದ್ದರೆ ನಾನು ನಿಧಾನವಾಗಿ ಲೇಟಾಗೆ ಮಾಡ್ಕೋತೀನಿ. ಇದು ಬೇಗ ಆಗುತ್ತೆ ಕ್ವಿಕ್ಕಾಗಿ ಅಂತ ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೆ. ಮೊಳಕೆ ಕಾಳುಗಳನ್ನು ಜಾಸ್ತಿ ಕಟ್ಟಿರ್ತೀನಿ ನಾನು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೊಳಕೆ ಕಟ್ಟಿರ್ತೀನಿ ಕಾಳುಗಳನ್ನು. ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ಬಸ್ಸಾರಿಗೆ ಅಥವಾ ಉಪ್ಸಾರಿಗೆ ಯೂಸ್ ಮಾಡ್ತೀನಿ. ಇದನ್ನು ನಾನು ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ನಿಮಗೆ. ಈಗ ನಾನು ಮೊಳಕೆ ಕಟ್ಟಿರೋವಂಥ ಕಾಳನ್ನು ಸ್ವಲ್ಪ ನೀರು ಮತ್ತು ಉಪ್ಪು ಮತ್ತು ಎಣ್ಣೆ ಹಾಕಿ ನಾನು ಒಂದು 2ರಿಂದ 3 ವಿಷಲ್ ಬರೆಸ್ಕೋತೀನಿ ನಾನು. ಈಗ ಉಪ್ಸಾರು ಖಾರಕ್ಕೆ ನಾನು 10 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಈಗ ಫಸ್ಟು ನಾನು ಕುಕ್ಕರಲ್ಲಿ ಕಾಳನ್ನು ಬೇಯಿಸ್ಕೋತೀನಿ. 2ರಿಂದ 3 ವಿಷಲ್ ಬಂದರೆ ಸಾಕಾಗತ್ತೆ. ಅಲ್ಲಿಗಂಟ ನಾನು ಸೊಪ್ಪನ್ನು ಕಟ್ ಮಾಡಿ ಇಟ್ಕೋತೀನಿ. ಇದು ಬಂದು ಕೀರೆ ಸೊಪ್ಪು ಸ್ವಲ್ಪ ಉಳ್ಕೊಂಡಿತ್ತು, ಸಬ್ಸಿಗೆ ಸೊಪ್ಪು ಸ್ವಲ್ಪ ಉಳ್ಕೊಂಡಿತ್ತು. ಅತ್ತೆ ಮಾವ ಬಂದಿದ್ದರು ಅಂತ ಹೇಳಿದ್ನಲ್ಲ, ಸಬ್ಸಿಗೆ ಸೊಪ್ಪನ್ನು ಹಾಕಿ ನಾನು ಬೋಂಡ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಈಗ ಈ ಸೊಪ್ಪನ್ನು ಕೀರೆ ಸೊಪ್ಪು ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನು ಕಟ್ ಮಾಡಿ ನಾನು ಮೊಳಕೆ ಕಾಳೆಲ್ಲ ಬೆಂದಾದಮೇಲೆ ಇದನ್ನು ನೀವು ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇಲ್ಲ, ಇದು ಬೇಗ ಬೆಂದು ಹೋಗುತ್ತೆ ನಿಮಗೆ. ನೋಡಿ ಕಾಳನ್ನು ಈಗ ನಾನು 2ರಿಂದ 3 ವಿಷಲ್ ಬರ್ಸ್ಕೊಂಡಿದ್ದೀನಿ. ಈಗ ಈ ಕಾಳು ಜೊತೆಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸೊಪ್ಪು ನಿಮಗೆ ಕರೆಕ್ಟಾಗಿ ಬೇಯುತ್ತೆ. ಇನ್ನೊಂದು ಸ್ವಲ್ಪ ನೀವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸೊಪ್ಪೆಲ್ಲ ಬೆಂದಾದಮೇಲೆ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಮೊಳಕೆ ಕಟ್ಟಿದ್ದ ಕಾಳುಗಳಿಂದ ನೀವು ಈ ಥರ ಪಲ್ಯ ಮಾಡಿಕೊಂಡ್ರೆ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಪಲ್ಯ ಒಂಥರ ಸ್ವೀಟಾಗಿ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿನೂ ಹೌದು. ಇದರಲ್ಲಿ ನಾನು ಬಸ್ಸಾರು ಕೂಡ ಮಾಡ್ತೀನಿ. ಇದ್ರ ಜೊತೆಗೆ ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡ್ಬೋದು. ಇಲ್ಲಿದ್ರೆ ಸಬ್ಸಿಗೆ, ಕೀರೆ ಸೊಪ್ಪು ಎಲ್ಲನೂ ಹಾಕಿ ನೀವು ಬಸ್ಸಾರು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಮೊಳಕೆ ಕಾಳು ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ಈ ಸಾಂಬಾರಲ್ಲೇ ಇದರ ರಸದಲ್ಲೇ ನೀವು ಬಸ್ಸಾರು ಮಾಡ್ಕೋಬೋದು. ನಾನು ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಯಾವ್ಯಾವ ಕಾಳನ್ನ ಯೂಸ್ ಮಾಡಿದ್ದೀನಿ ಅಂದರೆ ಹುರುಳಿ ಕಾಳು, ಹೆಸರು ಕಾಳು ಮತ್ತು ಕಡಲೆಕಾಳು, ಇಷ್ಟನ್ನು 3 ಥರ ಕಾಳನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅವರೆಕಾಳು ಮತ್ತು ಬಟಾಣಿ ಎಲ್ಲನೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಹೆಸರು ಕಾಳು ಮೊಳಕೆಯಲ್ಲಿ ನಾನು ಹೆಸರು ಕಾಳು ಮೊಳಕೆ ಬರೆಸ್ಬಿಟ್ಟು ಆ ಕಾಳಲ್ಲಿ ನಾನು ಕೋಸಂಬರಿ ಕೂಡ ಮಾಡ್ತೀನಿ. ಅದನ್ನು ಯಾವಾಗಾದರೂ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಮತ್ತು ಈ ಕೋಲ್ಡ್ ಏನಾದರೂ ಆಗಿದಾಗ ಬಾಯೆಲ್ಲ ಕೆಟ್ಟೋಗಿರುತ್ತಲ್ವ, ಆವಾಗ ಈ ಥರ ನೀವು ಉಪ್ಸಾರನ್ನ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ಅಮ್ಮ ಮಾಡ್ತಿದ್ದಾಗ, ಅಮ್ಮ ಇದೇನಮ್ಮ ಈ ಸಾರು ಈ ಥರ ಇರುತ್ತೆ,
ನೀರು ಥರ ಇರುತ್ತೆ, ಚೆನ್ನಾಗೇ ಇರಲ್ಲ ಅಂತ ಗಲಾಟೆ ಮಾಡ್ತಾಯಿದ್ವಿ. ಇವಾಗ ನೋಡಿ ಈ ಸಾಂಬಾರು ನಾವೇ ಮಾಡಿಕೊಂಡು ತಿಂತಾಯಿದ್ದೀವಿ. ಅಂದರೆ ಅದರದ್ದು ಬೆಲೆ ಏನು ಅಂತ, ಅದ್ರ ಟೇಸ್ಟ್ ಏನು ಅಂತ ನಮ್ಗೆ ಇವಾಗ ಗೊತ್ತಾಗಿದೆ ಅಲ್ವಾ. ಮತ್ತು ಅಡುಗೆ ಮಾಡ್ತಾಯಿದ್ದಾಗ ನನ್ನ ಮಗ, ಅಮ್ಮ ಬನ್ನಿ ಇಬ್ಬರು ಜೊತೇಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ತುಂಬ ಫೋರ್ಸ್ ಮಾಡಿ ನನಗೂ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದಾನೆ. ನೋಡಿ ಈಗ ಸೊಪ್ಪೆಲ್ಲ ಹದವಾಗಿ ಬೆಂದಿದೆ. ಇದನ್ನು ನಾವು ಈಗ ಬಸ್ಕೊಂಡು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಕಾಳನ್ನು ಬಸ್ತಿಟ್ಕೊಂಡು ಆ ನೀರಿಗೆ ನಾವು ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸ್ಕೋಬೇಕಾಗತ್ತೆ. ಮತ್ತು ಉಪ್ಪು ಎಲ್ಲ ಇದಕ್ಕೆ ಕಾಳು ಬೇಯೋಕ್ಕೆ ನಾವು ಆ್ಯಡ್ ಮಾಡಿರ್ತೀವಲ್ವ, ಉಪ್ಪೇನೂ ಅವಶ್ಯಕತೆ ಇಲ್ಲ. ಈ ಬಸ್ತಿರೋ ನೀರಿಗೆ ನೀವು ಉಪ್ಪೇನೂ ಆ್ಯಡ್ ಮಾಡೋ ಅಷ್ಟಿರೋದಿಲ್ಲ. ಮತ್ತು ಈಗ ಉಪ್ಸಾರಕ್ಕೆ ಖಾರ ಬೇಕಲ್ವಾ, ಆ ಖಾರನ ಹಸಿಮೆಣ್ಸಿನ್ಕಾಯಲ್ಲಿ ಕೂಡ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿನ ಕಾಳು ಜೊತೆಗೆ ಹಾಕಿ ಬೇಯಿಸ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ರುಬ್ಕೋತಾರೆ. ಈಗ ನಾನು ಮಾಡ್ತಾ ಇರೋದು ಬಂದು ಒಣಮೆಣ್ಸಿನ್ಕಾಯಿ ಖಾರನ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಖಾರನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಖಾರಕ್ಕೆ ನಾನು ಒಂದು 10 ಒಣಮೆಣ್ಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಳ್ಳಿ ಕಡೆ ಎಲ್ಲ ಒಲೆ ಇರುತ್ತಲ್ವ, ಆ ಒಲೆಗೆ ಹಾಕಿ ಇದನ್ನು ಸುಟ್ಬಿಟ್ಟು ಆಮೇಲೆ ಖಾರನ ರುಬ್ಕೋತಾರೆ. ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹಳ್ಳಿಗಳ ಕಡೆ ಎಲ್ಲ ಹೊರಳಲ್ಲಿ ರುಬ್ತಾರೆ, ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಮಿಕ್ಸಿಯಲ್ಲಿ ರುಬ್ಬೋದು, ಅಷ್ಟು ಹೊರಳಲ್ಲಿ ರುಬ್ಬಿದಷ್ಟು ಟೇಸ್ಟ್ ಬರಲ್ಲ ಮಿಕ್ಸಿಯಲ್ಲಿ ರುಬ್ಬಿದ್ರೆ. ಈಗ ಒಣಮೆಣ್ಸಿನ್ಕಾಯಿನ ಹುರಿದ್ಕೊಂಡಿದ್ದಾಯಿತು ನೋಡಿ. ಈ ಹದಕ್ಕೆ ಹುರಿದ್ರೆ ಸಾಕು. ಇದಕ್ಕೆ ನಾನು ಆಗಲೇ ತೋರಿಸ್ದಾಗೆ ಸ್ವಲ್ಪ ಜೀರಿಗೆ, ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಆ್ಯಡ್ ಮಾಡಿಕೊಂಡು ಅದನ್ನು ರುಬ್ಕೊಂಡ್ರೆ ನಿಮಗೆ ಉಪ್ಸಾರು ಖಾರ ರೆಡಿ ಆಗುತ್ತೆ. ಈಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಕಾಳಿಗೆ. ಸಾಸಿವೆ, ಈರುಳ್ಳಿ ಮತ್ತು ನೀವು ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದನ್ನಾದರೂ ಹಾಕೋಬೋದು. ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ ಒಗ್ಗರಣೆಗೆ. ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈಗ ಅಲ್ಲಿ ಕಾಳು ಕ್ವಾಂಟಿಟಿ ತೋರಿಸಿದ್ನಲ್ಲ, ಅಷ್ಟು ಕ್ವಾಂಟಿಟಿಗೆ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ಪಲ್ಯಕ್ಕೆ ನೀವು ಹಸಿ ಕಾಯಿ ತುರಿ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಕಾಳು ಸೊಪ್ಪನ್ನು ಆ್ಯಡ್ ಮಾಡಿ ನೀವು ಒಂದು 5ರಿಂದ 6 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಕಾಳು ಪಲ್ಯ ರೆಡಿ ಆಗುತ್ತೆ. ಇದು ಬಂದು ಉಪ್ಸಾರಿಗೆ ನೀವು ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ನಾನು ಕೂಡ ಮುದ್ದೆನೇ ಮಾಡಿದ್ದೆ. ಮತ್ತು ರೈಸ್ಗೆ ತಿನ್ನುವಾಗ ನೀವು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉಪ್ಸಾರನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಕಾಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. 5ರಿಂದ 6 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈಗ ಕಾಳಿನ ಪಲ್ಯ ರೆಡಿ ಆಯಿತು. ಆಗಲೇ ಹೇಳಿದಾಗೆ ಈ ಖಾರನ ರುಬ್ಕೊಂಡ್ರೆ ಈಗ ಉಪ್ಸಾರು ರೆಡಿ ಆಗುತ್ತೆ. ಈಗ ಮುದ್ದೆ ರೆಡಿ ಮಾಡ್ಕೋತೀನಿ. ನಾನು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಬಾತ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ. ಬಿಸಿಬೇಳೆಬಾತು ಸ್ವಲ್ಪ ಉಳ್ಕೊಂಡಿತ್ತು. ನನ್ನ ಮಗ ಅದನ್ನು ಓವನಲ್ಲಿ ಬಿಸಿ ಮಾಡಿಕೊಂಡು ತಿಂತಾ ಇದ್ದಾನೆ. ಅದನ್ನು ವೀಡಿಯೋ ಮಾಡ್ಕೊಳ್ಳಮ್ಮ ಅಂತ ಹೇಳ್ದೆ, ಅದಕ್ಕೆ ವೀಡಿಯೋ ಮಾಡಿದ್ದೀನಿ. 1 ನಿಮಿಷ ಬಿಸಿ ಮಾಡ್ಕೊಂಡಿದ್ದಾನೆ. ಮತ್ತು ನೋಡಿ ಉಪ್ಸಾರು ರೆಡಿ ಆಯಿತು. ಈಗ ಈ ಬಸ್ತಿಟ್ಕೊಂಡು ಕಾಳನ್ನು ಬಸ್ತಿರ್ತೀವಲ್ಲ, ಆ ನೀರಿಗೆ ನಾವು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರುವಂಥ ಉಪ್ಸಾರು ಖಾರ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ಉಪ್ಸಾರು ಖಾರನೂ ಕೂಡ ನಾವು ಒಂದು ಸರಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ಖಾರ ನಾವು ನೋಡಿಕೊಂಡು ಬಸ್ತಿರುವಂತಹ ನೀರಿಗೆ ನಾವು ಮಿಕ್ಸ್ ಮಾಡಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ಈಗ ಮುದ್ದೆನೂ ರೆಡಿ ಆಯಿತು. ಒಳ್ಳೆ ಹೆಲ್ತಿ ಲಂಚ್ ಅಂತಲೇ ಹೇಳ್ಬೋದು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.